ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಕಿಚನ್. ಇವತ್ತು ನಾವು ಧಾಬಾ ಸ್ಟೈಲ್ ಪನ್ನೀರ್ ಭಾಜಿ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡಿಕೊಳ್ಳೋಣ ಬನ್ನಿ. ಇಲ್ಲಿ ನಾವು 4 ಹೆಚ್ಚಿಕೊಂಡಿರುವ ಈರುಳ್ಳಿಯನ್ನು ತೊಗೊಂಡಿದ್ದೇವೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಗಸಗಸೆ, ಸ್ವಲ್ಪ ಎಳ್ಳು, ಸ್ವಲ್ಪ ಕಾಜು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇವೆ. 3 ರಿಂದ 4 ಟೊಮ್ಯಾಟೊ. ನೋಡಿ, ಇಲ್ಲಿ ನಾವು ನಂದಿನಿ ಪನ್ನೀರನ್ನು ತೊಗೊಂಡಿದ್ದೇವೆ. ಸ್ವಲ್ಪ ಒಣ ಕೊಬ್ಬರಿ, ಕಸ್ತೂರಿ ಮೇಥಿ, ಶಾಹಿ ಪನ್ನೀರ್ ಮಸಾಲ ತೊಗೊಂಡಿದ್ದೇವೆ. ಇದಕ್ಕೆ ಮೇನಾಗಿ ಹಸಿ ಬಟಾಣಿಯನ್ನು ತೊಗೊಂಡಿದ್ದೇವೆ. ಇದಕ್ಕೆ ಹಿಂದಿಯಲ್ಲಿ ಮಟರ್ ಅಂತಾನೂ ಕೂಡ ಕರೆಯುತ್ತಾರೆ. ಇವಾಗ ಧಾಬಾ ಸ್ಟೈಲ್ ಪನ್ನೀರ್ ಮಟರ್ ಮಸಾಲ ಹೇಗೆ ಮಾಡುವುದೆಂದು ನೋಡಿಕೊಳ್ಳೋಣ ಬನ್ನಿ. ನಾವು ಇಲ್ಲಿ ಒಂದು ಪ್ಯಾನ್ನಲ್ಲಿ ಪನ್ನೀರನ್ನು ಬೇಯಿಸಿಕೊಳ್ಳಿ. ಎಲ್ಲ ಕಡೆ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಆಗುವವರೆಗೆ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬ್ರೌನ್ ಕಲರ್ ಆಗುವವರೆಗೆ ಬೇಯಿಸ್ಕೊಳ್ಳಿ. ಇಲ್ಲಿ ನೀವು ಪನ್ನೀರನ್ನು ಕ್ಯೂಬ್ ಥರ ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಬಹುದು. ಈ ರೀತಿಯೂ ಕಟ್ ಮಾಡಿ ಬೇಯಿಸ್ಕೊಳ್ಬಹುದು. ಇವಾಗ ಒಂದು ಕಡೆ ತೆಗೆದುಕೊಳ್ಳಿ. ಅದರಲ್ಲಿ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿಯನ್ನು ಅದರಲ್ಲಿ ಹಾಕಿಕೊಳ್ಳಿ. 4 ರಿಂದ 5 ಈರುಳ್ಳಿಯನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಬ್ರೌನ್ ಕಲರ್ ಆಗುವವರೆಗೆ ಹುರಿದುಕೊಳ್ಳಿ. ನೀವು ಈ ರೀತಿ ಹುರಿದುಕೊಳ್ಳಬಹುದು, ಬಾಯ್ಲ್ ಕೂಡ ಮಾಡಿಕೊಳ್ಳಬಹುದು. ಹುರಿದುಕೊಳ್ಳುವುದರಿಂದ ಹಸಿ ವಾಸನೆ ಹೋಗುತ್ತೆ, ಚೆನ್ನಾಗಿ ಕೂಡ ಹತ್ತುತ್ತೆ. ಒಣ ಕೊಬ್ಬರಿಯನ್ನು ಹಾಕಿಕೊಳ್ಳಿ ಸ್ವಲ್ಪ. ಅದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಳಿ. ನೋಡಿ, ಈ ರೀತಿ ಬ್ರೌನ್ ಕಲರ್ ಆಗಬೇಕು. ಸ್ವಲ್ಪ ಎಳ್ಳು. ಹೀಗೆ ಒಂದೊಂದಾಗಿ ಎಲ್ಲವನ್ನು ಆ್ಯಡ್ ಮಾಡಿಕೊಳ್ಳುತ್ತಾ ಫ್ರೈ ಮಾಡಿಕೊಳ್ಳಿ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿಯನ್ನು ಇದರಲ್ಲಿ ಹಾಕಿಕೊಳ್ಳುತ್ತಿದ್ದೇವೆ. ಅದನ್ನು ಕೂಡ ಹುರಿದುಕೊಳ್ಳಿ. ನಾವು ಹಾಕಿಕೊಳ್ಳುವ ಪದಾರ್ಥವನ್ನು ಮಿಸ್ ಮಾಡದೆ ನೋಡಿಕೊಳ್ಳಿ. ಇದಕ್ಕೆ ನಾವು ಮೇನಾಗಿ ಗಸಗಸೆಯನ್ನು ಆ್ಯಡ್ ಮಾಡಿಕೊಳ್ಳುತ್ತಿದ್ದೇವೆ. ಅದನ್ನು ಕೂಡ ಹುರಿದುಕೊಳ್ಳಿ. ಇದರಿಂದ ಪ್ಯೂರಿ ಗಟ್ಟಿ ಕೂಡ ಆಗುತ್ತೆ, ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಸ್ವಲ್ಪ ಕಾಜುವನ್ನು ಆ್ಯಡ್ ಮಾಡಿಕೊಳ್ಳಿ. ಅದನ್ನು ಕೂಡ ಹುರಿದುಕೊಳ್ಳಿ. ನಿಮಗೆ ಪ್ಯೂರಿ ಗಟ್ಟಿ ಬೇಕಾದರೆ, ಗ್ರೇವಿ ಗಟ್ಟಿ ಬೇಕಾದರೆ ಕಾಜುವನ್ನು ಜಾಸ್ತಿ ಆ್ಯಡ್ ಮಾಡಿಕೊಳ್ಳಿ. ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕಿಕೊಳ್ಳಿ. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಹುರಿದುಕೊಳ್ಳಿ. ಇದಕ್ಕೆ ನಾವು ಟೊಮೆಟೊಯನ್ನು ಆ್ಯಡ್ ಮಾಡಿಕೊಳ್ಳುತ್ತಿದ್ದೇವೆ. 3 ರಿಂದ 4 ಟೊಮೆಟೊಯನ್ನು ಆ್ಯಡ್ ಮಾಡಿಕೊಳ್ಳಿ. ಅದನ್ನು ಕೂಡ ಬ್ರೌನ್ ಆಗುವವರೆಗೆ ಹುರಿದುಕೊಳ್ಳಿ. ಇದನ್ನು ನೀವು 15 ರಿಂದ 20 ನಿಮಿಷದಲ್ಲಿ ಇನ್ಸ್ಟಂಟಾಗಿ ಮಾಡಿಕೊಳ್ಳಬಹುದು. ತುಂಬಾ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಇದನ್ನು ನೀವು ಇನ್ಸ್ಟಂಟಾಗಿ ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟ್ ಆಗಿರುತ್ತೆ. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುತ್ತಿದ್ದೇವೆ. ಇದನ್ನು ತುಂಬ ಸಣ್ಣದಾಗಿ ಪ್ಯೂರಿ ಮಾಡಿಕೊಳ್ಳಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಳುತ್ತಾ ಇದನ್ನು ಪ್ಯೂರಿ ಮಾಡಿಕೊಳ್ಳಿ. ನೋಡಿ ಯಾವ ರೀತಿ ಪ್ಯೂರಿ ಆಗಿದೆ ಅಂತ. ಸಣ್ಣದಾಗಿ ಮಾಡಿಕೊಳ್ಳಿ. ಈಗ ನಾವು ಒಂದು ಕಡೆಯಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿಕೊಳ್ಳುತ್ತಿದ್ದೇವೆ. ಸ್ವಲ್ಪ ಸಾಸಿವೆ ಜೀರಿಗೆ, ಇದರಲ್ಲಿ ಸ್ವಲ್ಪ ಪತ್ತ ಮಸಾಲವನ್ನು ಆ್ಯಡ್ ಮಾಡಿಕೊಳ್ಳಿ. 2 ರಿಂದ 3 ಕೆಂಪು ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಕರಿಬೇವು ಸೊಪ್ಪು. ಇವಾಗ ಸ್ವಲ್ಪ ಕಾಜುವನ್ನು ಆ್ಯಡ್ ಮಾಡಿಕೊಳ್ಳಿ. ಇದರಲ್ಲಿ ಹುರಿದುಕೊಳ್ಳಿ. ಸ್ವಲ್ಪ ಆನಿಯನ್ ಹಾಕಿಕೊಳ್ಳಿ, ಈರುಳ್ಳಿ ಹಾಕಿಕೊಳ್ಳಿ. ನೋಡಿ, ಇಲ್ಲಿ ಕಾಜು ಕೂಡ ಬ್ರೌನ್ ಆಗಿವೆ. ಚೆನ್ನಾಗಿ ಹುರಿದುಕೊಳ್ಳಿ ಅದನ್ನು. ಇಲ್ಲಿ ನಾವೇನು ಹಸಿ ಬಟಾಣಿ ತೊಗೊಂಡಿದ್ದೀವಲ್ಲ ಅವನ್ನು ಹಾಕಿಕೊಳ್ಳಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಹಸಿ ಬಟಾಣಿಯಾಗಿದೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಅವು ಚೆನ್ನಾಗಿ ಬೆಂದಿರಬೇಕು. ಇಲ್ಲಿ ನಾವು 2 ಸ್ಪೂನ್ ಕೆಂಪು ಮೆಣಸಿನ ಖಾರವನ್ನು ಹಾಕಿಕೊಂಡಿದ್ದೇವೆ. ನಾವೇನು ಪೇಸ್ಟ್ ಮಾಡಿಕೊಂಡಿದ್ದೀವಲ್ಲ ಈರುಳ್ಳಿ ಅವೆಲ್ಲ ಪೇಸ್ಟನ್ನು ಇದರಲ್ಲಿ ಆ್ಯಡ್ ಮಾಡಿಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಇದನ್ನು ನೀವು ತಂದೂರಿ ರೊಟ್ಟಿ, ನಾನ್, ಚಪಾತಿ
ಅನ್ನ ಜೊತೆ ತಿನ್ನುವುದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನಿಮಗೆ ಎಷ್ಟು ತಿಳಿ ಬೇಕೋ ಅಷ್ಟನ್ನು ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ಗಟ್ಟಿ ಗ್ರೇವಿ ಬೇಕಾದರೆ ಗಟ್ಟಿ ಇರಲಿ. ಇಲ್ಲಿ ನಾವು 2 ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳುತ್ತಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ನಾವೇನು ಫ್ರೈ ಮಾಡಿಟ್ಟುಕೊಂಡಿದ್ದೀವಲ್ಲ ಪನ್ನೀರನ್ನು ಇದರಲ್ಲಿ ಆ್ಯಡ್ ಮಾಡಿಕೊಳ್ಳಿ. ನಾವು ಇಲ್ಲಿ ಪನ್ನೀರನ್ನು ಕ್ಯೂಬ್ ಸೈಜ್ನಲ್ಲಿ ಕಟ್ ಮಾಡಿಕೊಂಡಿದ್ದೇವೆ. ನೀವು ಬೇಕಾದರೆ ಯಾವ ಸೈಜಲ್ಲಿ ಮಾಡಿಕೊಳ್ಳಬಹುದು. ಇಲ್ಲಿ ನಾವು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಆ್ಯಡ್ ಮಾಡಿಕೊಂಡಿದ್ದೇವೆ. ನಾವೇನು ಶಾಹಿ ಮಟರ್ ಪನ್ನೀರ್ ಮಸಾಲವನ್ನು ತೊಗೊಂಡಿದ್ದೇವಲ್ಲ ಇದರಲ್ಲಿ ಆ್ಯಡ್ ಮಾಡಿಕೊಳ್ಳುತ್ತಿದ್ದೇವೆ. ನೋಡಿ, ನಮ್ಮ ಪಲ್ಯ ಈ ರೀತಿ ಕುದೀತಿರಬೇಕು. ಇಲ್ಲಿ ನಾವು ಸ್ವಲ್ಪ ಕ್ರೀಮನ್ನು ಆ್ಯಡ್ ಮಾಡಿಕೊಳ್ಳಿ. ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು 2 ನಿಮಿಷ ಕುದಿಯಲು ಬಿಡಿ. ಇವಾಗ ನಮ್ಮ ಶಾಹಿ ಮಟರ್ ಪನ್ನೀರ್ ರೆಡಿಯಾಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.